ನೋಡಿ, ದೆಹಲಿ ಅಂಗಳದಲ್ಲಿ ಈಗ ಸಂಪುಟ ವಿಸ್ತರಣೆಯ ಕಸರತ್ತು ಕೂಡ ಅಷ್ಟೇ ಜೋರಾಗಿ ನಡೀತಾ ಇದೆ. ದೆಹಲಿಗೆ ಹಾರ್ಬಿಟ್ಟಿದ್ದಾರೆ ಕೆಲವೊಂದಿಷ್ಟು ಜನ ಶಾಸಕರು ಲಾಬಿ ಮಾಡುವಂತ ನಿಟ್ಟಿನಲ್ಲಿ. ವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಸಾಧ್ಯತೆ, ಸಚಿವ ಸ್ಥಾನಕ್ಕಾಗಿ ಸಚಿವಾಕಾಂಕ್ಷಿಗಳಿಂದ ಲಾಬಿ. ಇದು ದೆಹಲಿಗೆ ಹಾರಿದ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅಶೋಕ್ ಪಟ್ಟಣ್, ಪ್ರಸಾದ್ ಅಪ್ಪಯ್ಯ, ಭಾರದಲ್ಲಿ ಅಲ್ಲಮ್ಮ ಪ್ರಭು ಪಾಟೀಲ್ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಹಲವು ನಾಯಕರು ಠಿಕಾಣಿ ಹೂಡಿದ್ದಾರೆ. ಬಸವರಾಜ ರಾಯರೆಡ್ಡಿ, ಎಚ್.ಕೆ. ಪಾಟೀಲ್, ಆರ್.ಬಿ. ತಿಮ್ಮಾಪುರ, ವಿಜಯನಂದ ಕಾಶಪ್ಪನವರ್, ಸಲೀಂ ಅಹಮದ್, ಎಂ.ವೈ. ಪಾಟೀಲ್, ನರೇಂದ್ರ ಸ್ವಾಮಿ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಒಂದ್ ಕಡೆ ಮುಂಗಾರು ಅಧಿವೇಶನ, ಇನ್ನೊಂದು ಕಡೆಯಲ್ಲಿ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಲಾಬಿಯನ್ನು ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಈಗ ಮುಂಗಾರು ಅಧಿವೇಶನ ಆಗ್ತಾ ಇದೆ. ಅದರಲ್ಲೂ ಕೂಡ ಕೇಂದ್ರ ಸರ್ಕಾರ ಒಂದಿಷ್ಟು ಬಿಲ್ ಪಾಸ್ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದರಲ್ಲೂ ಬ್ಯುಸಿ ಇದ್ದಾರೆ. ಆ ಸಂದರ್ಭದಲ್ಲಿ ಈ ಸಂಪುಟ ವಿಸ್ತರಣೆ ಸಾಧ್ಯತೆ ಇದೆಯಾ? ಆ ಟೈಮ್ ಸಿಗುತ್ತಾ? ಸದ್ಯ ಲಾಬಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಏನೇನಾಗ್ತಾ ಇದೆ? ನಿಕೇಶ್, ಬಹಳ ಪ್ರಮುಖವಾಗಿ ಕಳೆದ ವಾರ ತೆರಳಿದಂತಹ ರಾಜ್ಯ ನಾಯಕರು ತಮ್ಮ ತಮ್ಮ ಪಟ್ಟಿಗಳನ್ನ, ತಮ್ಮ ಹೆಸರುಗಳನ್ನ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಕೊಟ್ಟು ಬಂದಿದ್ದಾರೆ. ಹೈಕಮಾಂಡ್ ನಾಯಕರು ಅದನ್ನ ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟು ಹೆಸರುಗಳಿದಾವೆ, ಕೆಲವೊಂದಿಷ್ಟು ಹೆಸರುಗಳಿಲ್ಲ ಅನ್ನುವಂಥದ್ದು. ತಾವು ಕೂಡ ಈ ಬಾರಿ ಸತಾಯಗತಾಯವಾಗಿ ಸಚಿವ ಸಂಪುಟ ಸೇರಲೇಬೇಕು ಅನ್ನುವಂತ ಒಂದಷ್ಟು ಮಹತ್ವಾಕಾಂಕ್ಷೆಯನ್ನ ಹಲವು ಸಚಿವಾಕಾಂಕ್ಷಿಗಳಿದ್ದಾರೆ. ದೆಹಲಿ ಮಟ್ಟದಲ್ಲಿ ಈ ಬಗ್ಗೆ ಒಂದು ಪರಾಮರ್ಶೆ ನಡೀತಾ ಇದೆ. ಯಾರನ್ನ ಕ್ಯಾಬಿನೆಟ್ಗೆ ತಗೋಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಪರಾಮರ್ಶೆ ನಡೀತಾ ಇದೆ. ಹೀಗಾಗಿ ತಮ್ಮ ಹೆಸರು ಕೂಡ ಪಟ್ಟಿಯಲ್ಲಿ ಇರಲಿ ಅನ್ನುವಂಥದ್ದು ಆಕಾಂಕ್ಷಿಗಳ ಬಯಕೆ. ಅದರಂತೆ ದೆಹಲಿಯಲ್ಲಿ ಕೂತ್ಕೊಂಡು ಒಂದು ಪಟ್ಟಿಯಲ್ಲಿ ತಮ್ಮ ಹೆಸರು ಬರೋ ಹಾಗೆ ಹೈಕಮಾಂಡ್ ನಾಯಕರ ಮೇಲೆ ಮತ್ತು ರಾಜ್ಯ ನಾಯಕರು ಯಾರೆಲ್ಲ ಬರ್ತಾರೆ ಅವರ ಮೇಲೆ ಒತ್ತಡ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದವರೇ ಆಗಿರೋದ್ರಿಂದ ಸಹಜವಾಗಿ ಎಲ್ಲರ ಪರಿಚಯ ಇರುವುದು ಮತ್ತು ಎಲ್ಲರಿಗೂ ಆತ್ಮೀಯರಾಗಿದ್ದಾರೆ. ಆ ಕಾರಣಕ್ಕಾಗಿ ಅವರನ್ನ ಭೇಟಿ ಮಾಡಿ ಅವರ ಮನೆಗೆ ಎಡತಾಕಿ ಒಂದು ಹೆಸರನ್ನ ಫೈನಲ್ ಮಾಡಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಸಕ್ಸಸ್ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ದೆಹಲಿ ಮಟ್ಟದಲ್ಲಿ ಒಂದು ಪ್ರಯತ್ನಗಳು ನಡೀತಾ ಇರೋದ್ರಿಂದ ಸಹಜವಾಗಿ ಆಕಾಂಕ್ಷಿಗಳು ಅಲ್ಲೇ ಬಿಟ್ಕೊಂಡು ಕೂತಿದ್ರೆ ಮತ್ತೆ ಇವತ್ತು ಸಿಎಂ ಕೂಡ ಬಹುತೇಕವಾಗಿ ನೈಟ್ ಅಥವಾ ಬೆಳಿಗ್ಗೆ ತೆರಳುವಂತ ಸಾಧ್ಯತೆಗಳಿದಾವೆ. ಆ ಸಂದರ್ಭದಲ್ಲಿ ಕೂಡ ಒಂದಷ್ಟು ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಹೆಸರುಗಳು ಸೇರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ದೆಹಲಿಯಲ್ಲಿ ವಾಸ್ತವವನ್ನು ಹೂಡಿ ಒಂದು ಕ್ಯಾಬಿನೆಟ್ ಸೇರುವಂತ ಇರಾದೆಯನ್ನ ಸಚಿವಾಕಾಂಕ್ಷಿಗಳು ಹೊಂದಿದ್ದಾರೆ. ಓಕೆ, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿ.